ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊರದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನಾವು ನೀವು ಉಳಿತೀವ. ನಮ್ಮ ಸ್ಯಾಂಡಲ್ವುಡ್ ನ ಅಧ್ಯಕ್ಷ ಉತ್ತರ ಕರ್ನಾಟಕದ ಜವಾರಿ ಗಾಯಕ ಶರಣ್ ಚಿತ್ರರಂಗ ಕಂಡಂತ ಹಾಸ್ಯದಲ್ಲಿ ಅಧ್ಯಕ್ಷರು, ಹೀರೋ ಹಾಗೂ ಅಧ್ಯಕ್ಷ, ಒಬ್ಬ ಮನುಷ್ಯನಾಗಿ ತುಂಬಾ ದೊಡ್ಡ ಅಧ್ಯಕ್ಷರು. ಎಲ್ಲದಕ್ಕೂ ಮುಖ್ಯವಾಗಿ ಬಾಳು ಏಕದಮ್ ಗಿಚ್ಚ ಅಂದ್ರೆ ಗಿಚ್ಚ. ಯಾಕೆ ಬಡದಾಡ್ದಿ ತಮ್ಮ ಮಾಯವೇ ಯು ಆರ್ ದ ಲಕ್ಕಿಯೆಸ್ಟ್ ಪಾರ್ಟಿಸಿಪೆಂಟ್ ಇನ್ ಸರಿಗಮಪ. ಸಿಂಗರ್ ಆಗಿ ನೋಡಿದೆ, ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೆ. ಬಳಸಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ. ಅದಿತಿ ನಿಮ್ಗೋಸ್ಕರ ಇಲ್ಲಿ ಪ್ರತಿಯೊಬ್ರು ಕವಿತೆ ಬರ್ಕೊಂಡು ಕಾಯ್ತಾ ಇದ್ದಾರೆ. ಓಕೆನಾ? ಬಾ, ಅವನ ಹೆಸರೇ ಕವಿ. ಕರುನಾಡ ಕನಸಿನ ಕನ್ನಡದ ಮಗಳು, ಅಂದವೇ ಇವಳು ಚಂದವೇ ಇವಳು, ಮುಂಜಾನೆ ಸೂರ್ಯಂಗೂ ಇವಳದೆ ಗುಂಗು, ಮುಸ್ಸಂಜೆ ಹಾಡಿತ್ತು ತಂಗಾಳಿ ಸಾಂಗು, ಮಗುವಿನ ಮನಸ್ಸು ನಗುವಿನ ಮ್ಯಾಜಿಕ್ಕು, ಮಾತುಗಳು ಕೇಳಲು ಇಂಪಾದ ಮ್ಯೂಸಿಕ್, ಸಕ್ಕರೆ ತಿಂದಂತೆ ಮರೆತೆಲ್ಲ ಚಿಂತೆ, ನಕ್ಕರೆ ಇವಳೊಂದು ಬೆಳದಿಂಗಳಂತೆ. ನೀ ನಕ್ಕರ ಹಿಂಗ ನಾ ಬದುಕುದ ಹೆಂಗ, ನೀ ನಕ್ಕರ ಹಿಂಗ ನಾ ಬದುಕುದ ಹೆಂಗ, ನಿನ್ನ ನಗು ಅಟ್ಟ ಸಾಕ ಇನ್ನೇನು ಬ್ಯಾಡ ನಂಗ, ಇನ್ನೇನು ಬ್ಯಾಡ ನಂಗ. ಕಂಠದಿಂದ ಬಂದಂತ ವಿದ್ಯೆ ಇದೆಯಲ್ಲ, ಸಾಕ್ಷಾತ್ ನನಗೆ ಒಂದು ಪಾರ್ವತಿ ನೋಡ್ದಂಗೆ. ಅವರ ಏಕೈಕ ಪ್ರಪಂಚ ಇವತ್ತು ಈ ವೇದಿಕೆ ಮೇಲೆ ನಿಂತಿದೆ. ಅವರ ಮಗಳು ಪ್ರಾಜೆಕ್ಟ್ ಜರ್ನಿಯಲ್ಲೂ ಅಪ್ಪ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಬೇಬಿ. All mixed emotions. You played so beautiful. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ನಮ್ಮ ಇಲ್ಲಿಗೆ ನಿಮ್ಮ ಅಯ್ಯೋ ನನ್ನ ಪ್ರೀತಿ ವೆರಿ ಡೆಡಿಕೇಟೆಡ್ ಸಿಂಗರ್ ಹರ್ಸಲ್. ಈ ಒಂದು ಸಾಂಗು ಶರಣನ್ನ ಬದುಕನ್ನೇ ಕಟ್ಟಿಸಿಕೊಟ್ಟಂತದ್ದು, ನಿಮ್ಮ ಬದುಕಿನಲ್ಲೂ ಅದಾಗ್ಲಿ ಅಂತ ಅನ್ನುವಂಥದ್ದು ನಾನು ಆಶಿಸ್ತೀನಿ. ಇಲ್ಲಿಗೆ ನಿಮ್ಮ ಹಾಡು ಮುಟ್ಟುತ್ತೆ ಯಾಕೆ ಅಂತಂತಂದ್ರೆ ಜೀವನದ ಅನುಭವ. ಇಷ್ಟು ಚಂದ 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 ಇದನ್ನ ನೋಡ್ತಾ ಇದೀನಲ್ಲ, ಹ್ಯಾಟ್ಸ್ ಆಫ್ ಟು ಯು. ನನಗೆ ನಿನ್ನ ಇಮೋಷನ್ಸ್ ಇಷ್ಟ. ಮಹಾಗುರುಗಳೇನೆ ಕಂಪೋಸ್ ಮಾಡಿರೋದನ್ನ ಅರ್ಥ ಮಾಡ್ಕೊಂಡು ಇಷ್ಟು ಚಿಕ್ಕ ಗುರು ಇಷ್ಟು ಚೆನ್ನಾಗಿ ಹಾಡನಲ್ಲ, ಇನ್ನೊಂದು ಮಹಾಗುರು ಕಣ. ಸ್ನೇಹಿತರೆ, ಹೋಮ್ ಸಿನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತೊರೆದು ಜೀವಿಸಬಹುದೇ ಎಂಬ ಹಾಡಿಗೆ ಶಿವಾನಿ ಬೀದರಿಗೆ ಸಿಕ್ತು ಭಾರಿ ಮೆಚ್ಚುಗೆ. ಕಂಠದಿಂದ ಬಂದಂತ ಆ ದೇವತೆ ಸಾಕ್ಷಾತ್ ಪಾರ್ವತಿ ನನಗೆ ನೋಡಿದಂತಾಯಿತು ಎಂದು ಶಿವಾನಿ ಬೀದರ್ ಅವಳನ್ನು ಕುರಿತು ಶರಣ್ ಅವರು ಮಾತನಾಡಿದರು. ಸರಿಯಪ್ಪ ಸೀಸನ್ 21 ಮೊದಲ ಫೈನಾಲಿ ಆಗಿ ಶಿವಾನಿ ಬೀದರ್ ಆಯ್ಕೆಯಾಗಿದ್ದಾಳೆ. ಎಸ್, ಎಲ್ಲರಿಗೂ ಖುಷಿ ತರುವ ಸುದ್ದಿಯಾಗಿದೆ. ಮತ್ತು ಬಾಳು ಬೆಳಗುಂದಿಯವರ ಹಾಡಿದ ಯಾಕೆ ಬಡದಾಡ್ತಿತ್ತಂಬ ಮಾಯಮೆಚ್ಚಿ ಎಂಬ ಹಾಡಿಗೆ ಶರಣ್ ಅವರು ಏಕದಮ್ ಗಿಚ್ಚಿ ಎಂದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಬಾಳು ಬೆಳಗುಂದಿಯವರು ಟ್ರೆಂಡಿಂಗ್ ಸ್ಟಾರ್ ಎಂದೇ ಪ್ರಖ್ಯಾತಿ ಪಡೆದ ಕಲಾವಿದರು, ಮಹಾನ್ ಕಲಾವಿದರು ಎಂದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಕುರಿತು ತನ್ನದೇ ಜನಪದ ಶೈಲಿಯಲ್ಲಿ ಹಾಡನ್ನು ಹಾಡಿ ದೇಶ ಭಕ್ತರಿಗೆ ಫೇವರೇಟ್ ಆಗಿದ್ದಾರೆ ಬಾಳು ಬೆಳಗುಂದಿಯವರು. ಮತ್ತು ಈ ಎಪಿಸೋಡ್ ನ ಗೆಸ್ಟ್ ಆಗಿದ್ದ ಅದಿತಿ ಕುರಿತು ಅದ್ಭುತ 2 ಸಾಲು ಕವನವನ್ನು ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ರಮೇಶ್ ಕಾರ್ಡಿ ಕೂಡ ಅದ್ಭುತವಾದ ಹಾಡುಗಳನ್ನು ಈ ಸಂಚಿಕೆಯಲ್ಲಿ ನಾವು ಕೇಳಬಹುದು. ಕಾರ್ತಿಕ್ ಶಿವಮೊಗ್ಗ ಇವರು ಕೂಡ ಅದ್ಭುತವಾದ ಕಲಾ ಪ್ರದರ್ಶನ ನೀಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಎಲ್ಲ ಸಂಗೀತ ಸ್ಪರ್ಧಿಗಳು ಅದ್ಭುತವಾಗಿ ಹಾಡನ್ನು ಹಾಡಿದ್ದಾರೆ. ಜಡ್ಜಸ್ ಮತ್ತು ಗೆಸ್ಟ್ ಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ, ನೀವು ಈ ತಪ್ಪದೆ ವೋಟ್ ಮಾಡಿ. ನಿಮ್ಮ ಫೇವರೇಟ್ ಸಿಂಗರ್ಗೆ ವೋಟ್ ಮಾಡಲು ಈ ಕೂಡಲೇ G5 ಕನ್ನಡಗೆ ಲಾಗಿನ್ ಮಾಡಿ ವೋಟ್ ಮಾಡಿ. ಮೇ 23 2025 ಗ್ರ್ಯಾಂಡ್ ಫಿನಾಲಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮದೇನೇ ಕಾಮೆಂಟ್ ಇದ್ರು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ವರದ ಉಳಿತವ, ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀವ. ನಮ್ಮ ಸ್ಯಾಂಡಲ್ವುಡ್ ನ ಅಧ್ಯಕ್ಷ ಉತ್ತರ ಕರ್ನಾಟಕದ ಜವಾರಿ ಗಾಯಕ ಶರಣ್ ಸರ್. ಚಿತ್ರರಂಗ ಕಂಡಂತ ಹಾಸ್ಯದಲ್ಲಿ ಅಧ್ಯಕ್ಷರು, ಹೀರೋ ಹಾಗೂ ಅಧ್ಯಕ್ಷ, ಒಬ್ಬ ಮನುಷ್ಯನಾಗಿ ತುಂಬಾ ದೊಡ್ಡ ಅಧ್ಯಕ್ಷರು. ಎಲ್ಲದಕ್ಕೂ ಮುಖ್ಯವಾಗಿ ಬಾಳು ಏಕದಮ್ ಗಿಚ್ಚ ಅಂದ್ರೆ ಗಿಚ್ಚ. ಯಾಕೆ ಬಡದಾಡ್ದಿ ತಮ್ಮ ಮಾಯ ಮೇಚಿ ಹೆಣ್ಣು ಹಣ್ಣು ಮಣ್ಣು ನಿನ್ನದು. ಯು ಆರ್ ದ ಲಕ್ಕಿಯೆಸ್ಟ್ ಪಾರ್ಟಿಸಿಪೆಂಟ್ ಇನ್ ಸರಿಗಮಪ. ಸಿಂಗರ್ ಆಗಿ ನೋಡಿದೆ, ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೆ. ಬಳಸಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ. ಅದಿತಿ ನಿಮ್ಗೋಸ್ಕರ ಇಲ್ಲಿ ಪ್ರತಿಯೊಬ್ರು ಕವಿತೆ ಬರ್ಕೊಂಡು ಕಾಯ್ತಾ ಇದ್ದಾರೆ. ಓಕೆನಾ? ಬಾ, ಅವನ ಹೆಸರೇ ಕವಿ. ಕರುನಾಡ ಕನಸಿನ ಕನ್ನಡದ ಮಗಳು, ಅಂದವೇ ಇವಳು ಚಂದವೇ ಇವಳು, ಆಹಾಹಾ. ಮುಂಜಾನೆ ಸೂರ್ಯಂಗೂ ಇವಳದೇ ಗುಂಗು, ಬಾ, ಬಾ, ಬಾ. ಮುಸ್ಸಂಜೆ ಹಾಡಿತ್ತು ತಂಗಾಳಿ ಸಾಂಗು, ಮಗುವಿನ ಮನಸ್ಸು ನಗುವಿನ ಮ್ಯಾಜಿಕ್ಕು, ಮಾತುಗಳು ಕೇಳಲು ಇಂಪಾದ ಮ್ಯೂಸಿಕ್, ಸಕ್ಕರೆ ತಿಂದಂತೆ ಮರೆತೆಲ್ಲ ಚಿಂತೆ, ನಕ್ಕರೆ ಇವಳೊಂದು ಬೆಳದಿಂಗಳಂತೆ. ನೀ ನಕ್ಕರ ಹಿಂಗ ನಾ ಬದುಕುದ ಹೆಂಗ, ನೀ ನಕ್ಕರ ಹಿಂಗ ನಾ ಬದುಕುದ ಹೆಂಗ, ನಿನ್ನ ನಗು ಅಟ್ಟ ಸಾಕ ಇನ್ನೇನು ಬ್ಯಾಡ ನಂಗ, ಇನ್ನೇನು ಬ್ಯಾಡ ನಂಗ. ಕಂಠದಿಂದ ಬಂದಂತ ವಿದ್ಯೆ ಇದೆಯಲ್ಲ, ಸಾಕ್ಷಾತ್ ನನಗೆ ಒಂದು ಪಾರ್ವತಿ ನೋಡ್ದಂಗೆ. ಸೀಸನ್ 21 ಮೊದಲ ಫೈನಲ್ ಬೀದರ್ನ ಶಿವಾನಿ. ಅವರ ಏಕೈಕ ಪ್ರಪಂಚ ಇವತ್ತು ಈ ವೇದಿಕೆ ಮೇಲೆ ನಿಂತಿದೆ, ಅವರ ಮಗಳು. ಪ್ರಾಜೆಕ್ಟ್ ಜರ್ನಿಯಲ್ಲೂ ಅಪ್ಪ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದಾರೆ. ವೆರಿ ಪ್ರೌಡ್ ಆಫ್ ಯು ಅಪ್ಪ. ಥ್ಯಾಂಕ್ ಯು ಬೇಬಿ. ಆಯ್ತಪ್ಪ. ಆಲ್ ಮಿಕ್ಸ್ಡ್ ಎಮೋಷನ್ಸ್, ಯು ಪ್ಲೇಡ್ ಸೋ ಬ್ಯೂಟಿಫುಲ್. ನಾನು ಕಣ್ಣ ಮುಚ್ಚೆ ಕಾಡೆ ಕೂಡೆ ಆಟ ನಮ್ಮ ಬಾ. ಇಲ್ಲಿಗೆ ನಿಮ್ಮ ಅಯ್ಯೋ ನನ್ನ ಪ್ರೀತಿ ವೆರಿ ಡೆಡಿಕೇಟೆಡ್ ಸಿಂಗರ್ ಹರ್ಸಲ್. ಪ್ರೀತಿಯ ಈ ಒಂದು ಸಾಂಗು ಶರಣನ್ನ ಬದುಕನ್ನೇ ಕಟ್ಟಿಸಿಕೊಟ್ಟಂತದ್ದು, ನಿಮ್ಮ ಬದುಕಿನಲ್ಲೂ ಅದಾಗ್ಲಿ ಅಂತ ಅನ್ನುವಂಥದ್ದು ನಾನು ಆಶಯಿಸ್ತೀನಿ. ಇಲ್ಲಿಗೆ ನಿಮ್ಮ ಹಾಡು ಮುಟ್ಟುತ್ತೆ ಯಾಕೆ ಅಂತಂತಂದ್ರೆ ಜೀವನದ ಅನುಭವ. ಎಷ್ಟು ಚಂದ 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 ಇದನ್ನ ನೋಡ್ತಾ ಇದೀನಲ್ಲ, ಹ್ಯಾಟ್ಸ್ ಆಫ್ ಟು ಯು. ನನಗೆ ನಿನ್ನ ಇಮೋಷನ್ಸ್ ಇಷ್ಟ. ಮಹಾಗುರುಗಳೇನೆ ಕಂಪೋಸ್ ಮಾಡಿರೋದನ್ನ ಅರ್ಥ ಮಾಡ್ಕೊಂಡು ಇಷ್ಟು ಚಿಕ್ಕ ಗುರು ಇಷ್ಟು ಚೆನ್ನಾಗಿ ಹಾಡನಲ್ಲ, ನೀನೊಂದು ಮಹಾಗುರು ಕಣ.